ಕರ್ನಾಟಕದ ಉತ್ಪನ್ನಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಆದೇಶ ಇದು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ. ಭಾಷಾ ವಿವಾದಗಳ ಬೆನ್ನಲ್ಲೇ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಸರ್ಕಾರದ ಹೊಸ ಕ್ರಮ ಇದು. ಈಗಾಗಲೇ ನೋಡಿ, ಭಾಷಾ ವಿವಾದಗಳು ಯಾವ್ಯಾವ ರೀತಿಯಾಗಿ ಉಂಟಾಗ್ತಾ ಇತ್ತು ನೀವು ನೋಡ್ತಾ ಇದ್ರಿ. ಒಂದು, ಈ ನಾಮಫಲಕಗಳ ಅಳವಡಿಕೆಯಲ್ಲಿ ಸಂಬಂಧಪಟ್ಟಂತೆ ಜಗಳಗಳಾಗ್ತಾ ಇತ್ತು, ಹೋರಾಟಗಳಾಗ್ತಾ ಇತ್ತು. ಮತ್ತೊಂದು ಕಡೆ ಬಸ್ಗಳಲ್ಲಿ ಈ ಗಲಾಟೆಗಳಾಗ್ತಾ ಇತ್ತು. ಮೊನ್ನೆಷ್ಟೇ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಅದೇ ರೀತಿಯಾಗಿ ಬೋರ್ಡ್ಗಳನ್ನು ಬಳಸುವಂತ ಸಂದರ್ಭದಲ್ಲಿ ಇಂಗ್ಲಿಷ್ ಹಿಂದಿಯಲ್ಲಿ ಬಳಸ್ತೀರಾ, ಕನ್ನಡ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಹೀಗಾಗಿ ಕನ್ನಡ ಭಾಷಾ ಬಳಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಹಲವು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಕನ್ನಡ ಭಾಷೆಯ ಮೇಲೆ ಇದೀಗ ಸರ್ಕಾರ ಮತ್ತಷ್ಟು ಅಭಿಮಾನವನ್ನ ತೋರಿಸ್ತಾ ಇದೆ. ಉತ್ಪಾದನೆಯಾಗುವಂಥ ಉತ್ಪನ್ನಗಳಲ್ಲಿ, ಅಂದರೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಉತ್ಪನ್ನಗಳಲ್ಲಿ ಕನ್ನಡದಲ್ಲಿನೇ ಹೆಸರನ್ನ ಮುದ್ರಿಸಬೇಕು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಈ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಯಾವ್ಯಾವ ವಸ್ತುಗಳ ಉತ್ಪನ್ನ ಆಗುತ್ತೋ ಆ ಪ್ಯಾಕೆಟ್ ಮೇಲೆ ಕನ್ನಡದಲ್ಲೇ ನಮೂದಾಗಬೇಕು ಅಂತ. ಏನೇನಿದೆ ಈ ಸುತ್ತೋಲೆಯಲ್ಲಿ ಅದನ್ನು ನೋಡ್ತಾ ಹೋಗೋದಾದ್ರೆ, ಭಾಷೆಯು ನೆಲದ ಸಂಸ್ಕೃತಿ ಹಾಗೂ ಸಂಪ್ರದಾಯ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತೆ. ಹೀಗಾಗಿ ಯಾವ ನಾಡಲ್ಲಿ ಯಾವ ಪ್ರಾಡಕ್ಟ್ ಉತ್ಪಾದನೆ ಆಗಿದೆಯೋ, ವಸ್ತು ಉತ್ಪಾದನೆ ಆಗಿದೆಯೋ ಅದ್ರ ಮೇಲೆ ಆ ಭಾಷೆನೇ ಇರಬೇಕು. ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆಗಿದೆ ಅಂದರೆ ಅದು ಕನ್ನಡದಲ್ಲೇ ಇರಬೇಕು ಅಂತ. ಒಂದು ಭಾಷೆ ಬೆಳವಣಿಗೆ ಆಗಬೇಕು ಅಂದರೆ ಆ ನೆಲದಲ್ಲಿ ಉತ್ಪಾದನೆ, ಮಾರುಕಟ್ಟೆ, ವ್ಯವಹಾರಗಳು ಸ್ಥಳೀಯ ಭಾಷೆಯಲ್ಲಿನೇ ಇರಬೇಕಾಗುತ್ತೆ. ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಕನ್ನಡಿಗರಿಗೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಹಾಗಾಗಿ ಇದೇ ಉದ್ದೇಶದಿಂದ ಸರ್ಕಾರ ಈ ಸುತ್ತೋಲೆ ಹೊರಡಿಸಿದೆ. ಸರ್ಕಾರವು ಕನ್ನಡ ಭಾಷಾ ಅಭಿಮಾನಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಅಭಿವೃದ್ಧಿ ಅಧಿನಿಯಮ 2022 ದಿನಾಂಕ 12/3/2024 ಜಾರಿಗೆ ತಂದಿರುತ್ತೆ ಅಂತ ಈ ಸುತ್ತೋಲೆಯಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಸದರಿ ಅಧಿನಿಯಮದ ಕಲಂ 17/7 ಸಾಧ್ಯವಾದಷ್ಟು ಮಟ್ಟಿಗೆ ರಾಜ್ಯದೊಳಗೆ ತಯಾರಿಸಿದಂಥ ಮತ್ತು ಮಾರಾಟವಾಗುವಂಥ ಎಲ್ಲ ಕೈಗಾರಿಕಾ ಮತ್ತು ಇತರೆ ಗ್ರಾಹಕ ಉತ್ಪನ್ನಗಳ ಹೆಸರೇನಿದ್ದಾವೆ ಮತ್ತು ಅವುಗಳ ಬಳಕೆಯ ಕುರಿತಾದಂಥ ನಿರ್ದೇಶನಗಳು, ಗೈಡ್ಲೈನ್ಸ್ ಅಂತ ಇರುತ್ತಲ್ಲ, ಮತ್ತು ಏನೇನು ಬಳಸಿದ್ದಾರೆ ಅಂತ ಇರುತ್ತಲ್ಲ, ಅದೆಲ್ಲವನ್ನು ಕೂಡ ಆದಷ್ಟು ಕನ್ನಡದಲ್ಲೇ ಬಳಸಿ, ಕನ್ನಡದಲ್ಲಿನೇ ಇರಬೇಕು ಅಂತ ತಿಳಿಸಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ತಯಾರಾಗುವ ಎಲ್ಲ ಕೈಗಾರಿಕಾ ಮತ್ತು ಗ್ರಾಹಕ ಉತ್ಪನ್ನಗಳ ಮೇಲೆ ಹೆಸರು, ಅವುಗಳ ಬಳಕೆಯ ಕುರಿತಾದ ನಿರ್ದೇಶನಗಳನ್ನು ಇತರೆ ಭಾಷೆಗಳ ಜೊತೆಗೆ ಕನ್ನಡದಲ್ಲೂ ಕೂಡ ಕಡ್ಡಾಯವಾಗಿರಬೇಕು, ಮುದ್ರಣ ಮಾಡಬೇಕು ಅಂತ. ಈಗ ಬರೀ ಕನ್ನಡದಲ್ಲೇ ಇದ್ರೂ ಕೂಡ ಎಫೆಕ್ಟ್ ಆಗುತ್ತೆ ಉತ್ಪನ್ನಗಳ ಮೇಲೆ. ಯಾಕೆಂದರೆ ಮಾರಾಟ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಕೆಲವರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿರ್ತಾರೆ. ಕೆಲವ್ರಿಗೆ ಏನು ಅಂದರೆ ಏನು, ಕನ್ನಡ ಮಾತನಾಡೋದಕ್ಕೆ ಬರುತ್ತೆ ಬಟ್ ಓದೋದಕ್ಕೆ ಬರಲ್ಲ. ಹಾಗಾಗಿ ಬೇರೆ ಭಾಷೆಗಳ ಜೊತೆ, ಇಂಗ್ಲಿಷ್ ಜೊತೆಗೆ ಕನ್ನಡವನ್ನು ಕೂಡ ನಮೂದು ಮಾಡಲೇಬೇಕು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಪ್ರತಿ ಉತ್ಪನ್ನದ ಮೇಲೂ ಕೂಡ ಕನ್ನಡದಲ್ಲಿ ನೀವು ನಿರ್ದೇಶನಗಳನ್ನು ಅಥವಾ ಗೈಡ್ಲೈನನ್ನು, ಮತ್ತು ಎಕ್ಸ್ಪೈರಿ ಡೇಟ್ ಇರ್ಬೋದು, ಅದು ಪ್ರಾಡಕ್ಟ್ ಆದಂಥ ಡೇಟ್ ಇರ್ಬೋದು, ತಯಾರಾದಂಥ ಡೇಟ್, ಅದೆಲ್ಲವನ್ನು ಕೂಡ ಕನ್ನಡದಲ್ಲಿ ನಮೂದು ಮಾಡಿ. ಬೇರೆ ಭಾಷೆಗಳು ಆಪ್ಷನಲ್ ಆಗಿರಬೇಕು, ಕನ್ನಡ ಕಡ್ಡಾಯ ಆಗಿರಬೇಕು ಅಂತ ಈಗ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸಿದೆ.